ಕಾರ್ಯಕ್ರಮಕ್ಕೆ ಗಣ್ಯರ ಆಗಮನವಾಗಿದೆ. ಕಾಮರ್ಸ್ ಡೆಲಿವರಿ ಮಾಡೋಂಥವ್ರು ಬಹಳಷ್ಟು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಅವರಲ್ಲಿ ಶಿಸ್ತು ಮೂಡಿಸೋದಕ್ಕೆ ಮತ್ತು ಕಟ್ಟುನಿಟ್ಟಾದ ಕ್ರಮ ತಗೊಳ್ಳೋದಕ್ಕೆ ನಿನ್ನೆ ಸಾಯಂಕಾಲ ಸುಮಾರು 2 ಗಂಟೆಯಿಂದ 7-7:30 ತನಕ 5-5:30 ಗಂಟೆಯಷ್ಟು ಕಾಲ ಸತತವಾಗಿ ನಾವು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಎಲ್ಲ ರೀತಿಯ ಸಂಚಾರ ನಿಯಮಗಳ ಉಲ್ಲಂಘನೆ ಏನೇನು ಮಾಡ್ತಾ ಇದ್ದೀವಿ, ಹೆಚ್ಚಾಗಿ ಹೆಲ್ಮೆಟ್ ಧರಿಸದೇ ಇರೋಂಥದ್ದು ಒಂದೊಂದು ತಪ್ಪು ನಂಬಿಕೆ ಇದೆ. ನಾವು EV ವೆಹಿಕಲ್ ಓಡಿಸಿದ್ರೆ ಹೆಲ್ಮೆಟ್ ಹಾಕೋಬಾರ್ದು ಅಂತ, ಫುಟ್ಪಾತ್ನಲ್ಲಿ ಓಡಿಸ್ಬೋದು ಅಂತ, ಅಗೇನ್ಸ್ಟ್ ಒನ್ ವೇ ಬರ್ಬೋದು ಅಂತ. ಇದು ಯಾವುದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ. EV ವೆಹಿಕಲ್ ಆಗಿದ್ದಕ್ಕೆ ಮಾತ್ರಕ್ಕೆ ಇದಕ್ಕೆ ಯಾವುದಕ್ಕೂ ವಿನಾಯಿತಿ ಇಲ್ಲ. ಹಾಗಾಗಿ ಒಂದು ಅರಿವು ಮೂಡಿಸೋದು ಅವ್ರಿಗೆ, ಎರಡನೇದಾಗಿ ಕಟ್ಟುನಿಟ್ಟಾಗಿ ಅವ್ರಿಗೆ ಒಂದು ಕ್ರಮ ತಗೊಳ್ಳೋದಕ್ಕೆ ನಿನ್ನೆ ಮಾಡಿದ್ದೀವಿ. ನಿನ್ನೆ ಸುಮಾರು 2600 ಪ್ರಕರಣಗಳ ದಾಖಲೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು 13 ಲಕ್ಷದಷ್ಟು ದಂಡವನ್ನು ನಾವು ವಸೂಲಿ ಮಾಡಿದ್ದೀವಿ. ಇದಲ್ಲದೆ ಕೂಡ ನಾವು ನವೆಂಬರ್ 4ರಿಂದ ಅಂದರೆ ಕಳೆದ ಒಂದು ವಾರದಿಂದ ಏನು ಇ-ಕಾಮರ್ಸ್ ಡೆಲಿವರಿ ಇದ್ದಾವೆ ಅವ್ರಿಗೆ ಅಲ್ಲಲ್ಲಿ ಅವರವರ ಸಂಸ್ಥೆಗಳಲ್ಲೇ ಹೋಗಿ ಅವ್ರಿಗೆ ನಾವು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವೇರ್ನೆಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಎರಡೂ ಕೂಡ ನಡೀತೀವಿ. ಬೆಂಗಳೂರಿಗೆ ಜನರಿಗೆ ಸರಿಸಮವಾಗಿ ವಾಹನಗಳು ಕೂಡ ಒಂದರಿಂದ ಹೆಚ್ಚಾಗಿರುವಂಥದ್ದು, ಜನರಿಗಿಂತ ವಾಹನಗಳು ಹೆಚ್ಚಾಗಿರುವಂಥದ್ದು. ಸೊ ಇದರಿಂದ ದಿನಕ್ಕೆ 6,000 ವಾಹನಗಳು, ಹೊಸ ವಾಹನಗಳು ದಿನಕ್ಕೆ 6,000 ರಸ್ತೆಗಳಿರ್ತದೆ. ಇದರಿಂದ ಒಂದಿಷ್ಟು ಮಾಲಿನ್ಯ ಕೂಡ ಒಂದಿಷ್ಟು ಇದಾಗ್ತಾ ಇದೆ ಅಂತ ಹೇಳಿ ತಾವು ಯಾವ ರೀತಿ ಇದನ್ನು ಸರಿದೂಗಿಸೋದಕ್ಕೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತದೆ? ಅದು ಸಾರಿಗೆ ಇಲಾಖೆ ತಾವು ಕೇಳಬೇಕು. ನಾವು ಏನು ರಸ್ತೆಗಳು ಇಳಿತಾವೆ ರಸ್ತೆ ಮೇಲೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ, ಅದನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಬೆಂಗಳೂರಲ್ಲಿ ಸುಮಾರು 1 ಕೋಟಿ ಪಾಪ್ಯುಲೇಷನ್, ಸುಮಾರು 1,20,00,000 ಹೌದು. ಹಾಗಾಗಿ ಬಹಳಷ್ಟು ಜನ ಖಾಸಗಿ ವಾಹನಗಳನ್ನು ನಾವು ಎಲ್ಲರಿಗೂ ಕೂಡ ಒಂದು ಸಾರಿಗೆ ವ್ಯವಸ್ಥೆ ಏನಿದೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅದನ್ನು ಬಳಸಬೇಕು ಅಂತ ಇವತ್ತು ಕೂಡ ಈ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಬೆಂಗಳೂರು ಬೆಳೀತಾ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳನ್ನು ಬಳಸಿದ್ರೆ ಮಾತ್ರ ನಾವು ಒಂದು ವ್ಯವಸ್ಥೆಯನ್ನು ನಿಯಂತ್ರಣಕ್ಕೆ ತರಬಹುದು. ಹಾಗಾಗಿ ಬೇರೆ ವಿಷಯಗಳ ಸಂಬಂಧಪಟ್ಟಂಗೆ ತಾವು ಸಾರಿಗೆ ಇಲಾಖೆಯನ್ನು ಕೇಳಬೇಕಂತ ನನ್ನ ವ್ಯಾಪ್ತಿ. ಸಾರ್ವಜನಿಕ ಬಾಂಧವರಲ್ಲಿ ಇವತ್ತಿನ ದಿನ ವಿಶ್ವ ಸಾರ್ವಜನಿಕ ಸಾರಿಗೆ ದಿನ ಅಂಗವಾಗಿ ಇವತ್ತಿನ ದಿನ ನಾವು ಬ್ಯಾಂಗ್ಳೂರು ನಗರ ಪೊಲೀಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಿಮಗಾಗಿ ನಿಮ್ಮ ಜೊತೆಯಾಗಿ ಈ ಒಂದು ವಿಶ್ವ ಸಾರ್ವಜನಿಕ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿ ಒಂದು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಬ್ಯಾಂಗ್ಳೂರು ನಗರ ಆಯುಕ್ತರಾಗಿರುವಂತ ಸನ್ಮಾನ್ಯ ಶ್ರೀ ದಯಾನಂದ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಪಶ್ಚಿಮ ಸಂಚಾರ ವಿಭಾಗದ ವತಿಯಿಂದ ಹಾಗೂ ನಿಮ್ಮ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಾರ್ವಜನಿಕ
ಸಾರಿಗೆ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಜಂಟಿ ಆಯುಕ್ತರಾಗಿರುವಂತಹ ಶ್ರೀಯುತ ಅನುಚತ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಸಾರಿಗೆ ಇಲಾಖೆಯ ಡಿಸಿ ಆಗಿರುವಂತಹ ಶ್ರೀ ಅರುಣ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಪೊಲೀಸ್ ಸಂಚಾರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಬಿಎಂಟಿಸಿ ಡಿಎಂಇ ಆಗಿರುವಂತಹ ವಿಲ್ಸನ್ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಸಂಚಾರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ನೀವು ಎಲ್ಲರೂ ನೋಡ್ತಾ ಇದ್ದೀವಿ, ದಿನ ದಿನಕ್ಕೂ ಕೂಡ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಬೆಂಗಳೂರು ನಲ್ಲಿ ಪ್ರತಿದಿನ 2,000ಕ್ಕಿಂತ ಅತಿ ಹೆಚ್ಚು ವಾಹನಗಳು ನಮ್ಮ ಬೆಂಗಳೂರು ರಸ್ತೆಗೆ ಪ್ರತಿದಿನ ಸೇರ್ತಾ ಇದೆ. ಆದರೆ ಈ ಒಂದು ಸಂಖ್ಯೆ ಬೆಳೆಯುವಂತ ಸಂಖ್ಯೆ, ವಾಹನ ಬೆಳೆಯುವಂತ ಸಂಖ್ಯೆಯು ಹಾಗೂ ನಮ್ಮ ಬೆಂಗಳೂರು ರಸ್ತೆ ಒಂದು ಸಮತೋಲನವಾಗಿ ನಡೀತಾ ಇಲ್ಲ. ಸೊ ಅದ್ರ ನೀರಿನೂ ಕೂಡ ಬೆರೀತಾ ಇದೆ. ಹೀಗಿರುವಾಗ ನಾವು ಈ ಒಂದು ಜಾಗೃತವನ್ನು ಸಾರ್ವಜನಿಕ ಸಾರಿಗೆ ದಿನದಂದು ಸಾರ್ವಜನಿಕ ಸಾರಿಗೆ ಅಲ್ಲಿ ಸಂಚರಿಸಲು ಜಾಗೃತವನ್ನು ಮೂಡಿಸುವ ಸಂಬಂಧ ಈ ಒಂದು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಿಂದ ಒಂದು ಸಮುದಾಯವನ್ನು ಕೂಡ ನಮ್ಮ ಬೆಳೆಸ್ತಾ ಇದ್ದೀವಿ. ಹಾಗೂ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಂದ ನಾವು ಜನರಲ್ಲಿ ಈ ಒಂದು ಸಂಚಾರ ದಟ್ಟಣೆಯನ್ನು ಕೂಡ ಕಡಿಮೆ ಮಾಡ್ತಾ ಇದ್ದೀವಿ. ಅಲ್ಲಿನ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಬಹುದು ಹಾಗೂ ರಸ್ತೆ ಅಪಘಾತಗಳನ್ನು ಕೂಡ ತಡೆಗಟ್ಟುವಲ್ಲಿ ಈ ಸಾರ್ವಜನಿಕ ಸಾರಿಗೆ ಸಂಚರಿಸುವಲ್ಲಿ ತುಂಬಾ ನೆರವಾಗುತ್ತೆ ಅನ್ನುವ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಕೇಳ್ಕೊತಾ ಇದ್ದೀನಿ. ಸಾರಿಗೆ ದಿವಸ ಅಂದ್ರೆ ವರ್ಲ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಡೇ ಅಂತ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಮೂಲಭೂತವಾಗಿ ಇದರ ಉದ್ದೇಶ ಇರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಅದು ಸಿಟಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ಬಿಎಂಟಿಸಿ ಇರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ KSRTC ಇರ್ಬೋದು, ಅಥವಾ ಆಟೋ ರಿಕ್ಷಾಗಳಿರ್ಬೋದು, ಕ್ಯಾಬ್ಗಳು ಇರ್ಬೋದು, ಅವುಗಳನ್ನು ಹೆಚ್ಚು ನಾವು ಬಳಸಿದ್ರೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ಈ ಪರಿಸರ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ಹೇಳಿದಾಗೆ ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಖಾಸಗಿ ವಾಹನಗಳು ನಮ್ಮಲ್ಲಿ ತುಂಬಿಕೊಂಡಿದ್ದಾವೆ. ಅದರಲ್ಲೂ ಹೆಚ್ಚಿಗೆ ಈ ಟೂ ವೀಲರ್ಗಳು ಸುಮಾರು 75-77% ದ್ವಿಚಕ್ರ ವಾಹನಗಳು ನಮ್ಮಲ್ಲಿ ಇದ್ದಾವೆ. ಅದಾದ ನಂತರ ಬಹಳಷ್ಟು ಜನ ಬೇರೆ ಬೇರೆ ಕಾರಣಗಳಿಗಾಗಿ ಖಾಸಗಿ ಸಾರಿಗೆಯನ್ನೇ ಅವಲಂಬಿಸ್ತಾ ಇದ್ದಾರೆ. ಕಾರ್ಗಳಿರ್ಬೋದು, ಟೂ ವೀಲರ್ಗಳಿರ್ಬೋದು, ಅಥವಾ ಬೇರೆ ರೀತಿಯ ವಾಹನಗಳಿರ್ಬೋದು. ಇದರಿಂದಾಗಿ ಸಂಚಾರ ದಟ್ಟಣೆಯೂ ಜಾಸ್ತಿ ಆಗ್ತದೆ, ಜೊತೆಗೆ ವಾಯು ಮಾಲಿನ್ಯವೂ ಕೂಡ ಹೆಚ್ಚಾಗ್ತದೆ, ನಗರದ ಸ್ವಾಸ್ಥ್ಯ ಹಾಳಾಗ್ತದೆ. ಆದ್ದರಿಂದ ನಾವು ಸಂಚಾರ ದಟ್ಟಣೆಯನ್ನು ಕೇವಲ ಸಂಚಾರ ಪೊಲೀಸರು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ. ಯಾಕೆಂದರೆ ಎಲ್ಲಿವರೆಗೆ ಇಷ್ಟು ಸಂಖ್ಯೆಯಲ್ಲಿ ವಾಹನಗಳು, ಅದರಲ್ಲೂ ಖಾಸಗಿ ವಾಹನಗಳು ರಸ್ತೆಯಲ್ಲಿ ಇರುತ್ತವೆ, ಅಲ್ಲಿವರೆಗೆ ನಾವು ಸಂಚಾರ ದಟ್ಟಣೆಯನ್ನು ಏನೇ ಮಾಡೋದು ಕೂಡ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಈ ಖಾಸಗಿ ವಾಹನಗಳ ಪಾರ್ಕಿಂಗ್ ಹಾವಳಿ ಕೂಡ ಪ್ರಾರಂಭ ಆಗ್ತದೆ. ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಹೇಳಿದಾಗೆ ಅಪಘಾತಗಳು ಕೂಡ ಹೆಚ್ಚಾಗತಕ್ಕಂತಹ ಸಂಭವತೆ ಇರ್ತದೆ. ಆದ್ದರಿಂದ ಬಡವರು ಸಾಮಾನ್ಯವಾಗಿ ಖಾಸಗಿ ವಾಹನ ಬಳಸೋದ್ರಿಂದ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಸಬೇಕಾಗ್ತದೆ, ಬಳಸ್ತಾ ಇದ್ದಾರೆ ಕೂಡ. ಇಲ್ಲಿ ನೋಡ್ಬೋದು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು ಬಿಎಂಟಿಸಿಯವರು 40-50 ಲಕ್ಷ ಪ್ರತಿ ದಿವಸ ಅವ್ರದ್ದು ಟ್ರಿಪ್ ಆಗ್ತದೆ, ಅಂದರೆ ಪ್ಯಾಸೆಂಜರ್ ಟ್ರಿಪ್ ಮಾಡ್ತಾರೆ. ಆದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಡವರಿಗಿಂತ ಹೆಚ್ಚಾಗಿ ಶ್ರೀಮಂತರು, ಗುಣವಂತರು ಅವರು ಕೂಡ, ಬುದ್ಧಿವಂತರು ಅವರೇನಿದ್ದಾರೆ ಅವರು ಕೂಡ ಖಾಸಗಿ ವಾಹನಗಳನ್ನು ಬಿಟ್ಟು ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಿದಾಗ ಮಾತ್ರ ವಾಹನಗಳ ಮೇಲೆ ರಸ್ತೆಗಳ ಮೇಲೆ ವಾಹನಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಬೆಂಗಳೂರು ನಗರ ಪೊಲೀಸರು, ಬೆಂಗಳೂರು ಸಂಚಾರ ಪೊಲೀಸರು ಈಗ ಸಾರ್ವಜನಿಕರಲ್ಲಿ ಈ ಒಂದು ಅಪೀಲನ್ನು ಮಾಡ್ತಾ ಇದ್ದೀವಿ, ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಹಾಗೆಯೇ ಸಂಚಾರ ಅಂದರೆ ಖಾಸಗಿ ಸಂಚಾರವನ್ನು ಮಿತಗೊಳಿಸಿ ಹಾಗೂ ಸಾರ್ವಜನಿಕ ಸಾರಿಗೆಯನ್ನು ಉತ್ತೇಜಿಸಿ ಅಂತ ಹೇಳಿ ಒಂದು ಪ್ರತಿಜ್ಞಾ ವಿಧಿಯನ್ನು ಕೂಡ ಮಾಡಲಿಕ್ಕೆ QR ಕೋಡ್ ಮೇಲೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರತಿಜ್ಞೆ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಒಂದು ಇದನ್ನು ತಾವು ಎಲ್ಲರೂ ಕೂಡ ಕಲ್ಪಿಸಬೇಕು ಅಂತ ಹೇಳ್ಕೊಳ್ತೇವೆ. ಧನ್ಯವಾದ.
ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಮೆಟ್ರೋ ಹೆಚ್ಚಿನದಾಗಿ ಬಳಸುವಂತೆ ಸಾರ್ವಜನಿಕರಲ್ಲಿ ಸಾರಿಗೆಯನ್ನು ಬಳಸುವಂತೆ ಅತಿ ಹೆಚ್ಚಿನದಾಗಿ ಉಪಯೋಗಿಸುವಂತೆ ಈ ಉಪಯೋಗಿಸುವಂತೆ ಇದರೊಂದಿಗೆ ಮತ್ತೆ ಸಾರ್ವಜನಿಕರು ಬಿಎಂಟಿಸಿ ಕೆಎಸ್ಆರ್ಟಿಸಿ ಕಾರ್ಗಳಲ್ಲಿ ಸಂಚರಿಸುವಾಗ ಸ್ಲಿಪ್ ಬೆಲ್ಟ್ ಧರಿಸುವುದು, ದ್ವಿಚಕ್ರ ವಾಹನಗಳಲ್ಲಿ ಚಲಿಸುವಾಗ ಹೆಲ್ಮೆಟ್, ಪಿಲಿಯನ್ ರೈಡರ್ ಹೆಲ್ಮೆಟ್ಗಳನ್ನು ಧರಿಸುವುದು, ಇಂತಹ ಸಲಹೆ ಸೂಚನೆಗಳನ್ನು ತಲೆಯಿಂದ ಸಾರಿಗೆಗಳನ್ನು ಬಳಸುವಂತೆ ಈ ಮೂಲಕ ಕಾರ್ಯಕ್ರಮದ ಉದ್ದೇಶವೂ ಸಹ ಅದೇ ಆಗಿರುತ್ತದೆ. ಇದೀರಿ ಫ್ರೇಮಲ್ಲಿ ಇದ್ದೀರಾ? ಯೂನಿಫಾರ್ಮ್ ಪಾಪ